ನಮಸ್ಕಾರ ವೀಕ್ಷಕರೇ, ಸಮಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದೆ ಒಂದು ಕಾಲ ಇತ್ತು, ಎಲ್ಲ ಕೆಲಸನೂ ಮನುಷ್ಯನ ಸಹಾಯದಿಂದನೇ ಮಾಡೋದು. ಅಂದರೆ ಮನುಷ್ಯನ ಶಕ್ತಿಯಿಂದನೇ ಎಲ್ಲ ದೈನಂದಿನ ಕೆಲಸ ಹಾಗೂ ದುಡಿಮೆ ಎಲ್ಲವೂ ಆಗ್ತಾಯಿತ್ತು. ಆಗ ಎಲ್ಲ ಜನರಿಗೂ ಕೈ ತುಂಬ ಕೆಲಸಕ್ಕೆ ಜನನೇ ಸಾಕಾಗ್ತಾ ಇರಲಿಲ್ಲ. ಹೀಗೆ ಕಾಲ ಕಳೆದಂಗೆ ಒಂದಷ್ಟು ತಂತ್ರಜ್ಞಾನ ಯಂತ್ರಗಳು ಬರ್ತವೆ. ಆಗ ಕೂಲಿ ಕಾರ್ಮಿಕರಿಗೆ ಒಂದಷ್ಟು ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಲ್ಲಿ ತಮ್ಮ ಕೆಲಸ ಹೋಗುತ್ತೋ, ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೋ ಅಂತ. ಎಕ್ಸಾಂಪಲ್ ನೋಡೋದಾದರೆ ಕೃಷಿ ಕ್ಷೇತ್ರ, ಇದರಲ್ಲಿ ಬಂದಿದ್ದು ಟ್ರ್ಯಾಕ್ಟರ್. ಇದರಿಂದ ಆಗ ಕೂಲಿ ಮಾಡ್ತಿದ್ದವ್ರು ಅಂದ್ಕೊಂಡ್ರು ಇನ್ನು ನಮಗೆ ನೇಗಿಲಿನ ಕೆಲಸ ಸಿಗಲ್ಲ ಅಂತ. ಆದರೆ ಇದರಿಂದ ಅಷ್ಟೇನು ಕೃಷಿ ಕಾರ್ಮಿಕರಿಗೆ ಎಫೆಕ್ಟ್ ಅಂತ ಏನೂ ಆಗಲಿಲ್ಲ. ಒಂದಷ್ಟು ಮಟ್ಟಕ್ಕೆ ಒಳ್ಳೆಯದೇ ಆಯಿತು. ಯಾಕಂದರೆ ಉಳುಮೆ ಮಾಡೋದಕ್ಕೆ ಒಂದು ಈಸಿ ವೇ ಅನ್ನೋದು ಸಿಕ್ದಂಗಾಯಿತು. ಪ್ರೆಸೆಂಟ್ ಸಿಚುವೇಷನಲ್ಲಿ 99.99% ಎಲ್ಲರೂ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಎತ್ತುಗಳನ್ನ ಯೂಸ್ ಮಾಡೋ ಸಂಖ್ಯೆ ತೀರಾ ಇಳಿದೋಗಿದೆ. ಅಂದರೆ 0.01% ಯಾರೋ ಮನೆಯಲ್ಲಿ ಎತ್ತಿದ್ರೆ ಅಂಥವ್ರು ಅಷ್ಟೇನೇ ಉಳುಮೆ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರುಗಳು ಪ್ರಿಫರ್ ಮಾಡೋದು ಯಾವುದು ಅಂತ ಅಂದರೆ ಟ್ರ್ಯಾಕ್ಟರ್ನೇ. ಇದಾದ ನಂತರ ಬಂದಿದ್ದೆ ರೋಬೋಟ್ ಅನ್ನೋ ಒಂದು ಹೊಸ ತಂತ್ರಜ್ಞಾನ. ಮನುಷ್ಯ ಮಾಡೋ ಎಲ್ಲ ಕೆಲಸನೂ ರೋಬೋಟ್ ಮಾಡುತ್ತಂತೆ, ಮನುಷ್ಯನ ಎಲ್ಲ ಕೆಲಸನೂ ರೋಬೋಟ್ ಕಿತ್ಕೊಳ್ಳುತ್ತಂತೆ ಅನ್ನೋ ಒಂದು ಭಯ ಮನುಷ್ಯನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಒಂದು ಭಯ ಜಾಸ್ತಿ ದಿನ ಏನು ಇರೋದಿಲ್ಲ. ಇದು ಅಂಥ ಏನು ಎಫೆಕ್ಟ್ ಏನು ಮಾಡೋದೂ ಇಲ್ಲ. ಸ್ವಲ್ಪ ದಿನ ಇದ್ದು ಈ ಭಯ ಅದು ಮತ್ತೆ ಮಾಯ ಆಗುತ್ತೆ. ಆದರೆ ಈಗ ಬಂದಿರೋ AI ಹೊಸ ತಂತ್ರಜ್ಞಾನ ಭಯಾನಕವಾಗಿದೆ. ಹಾಗಿದ್ರೆ IT ವಲಯದಲ್ಲಿ ಸುನಾಮಿ ಬರ್ತಾ ಇದೆಯಾ? AI ಪ್ರಪಂಚದಲ್ಲಿ ಕ್ರಾಂತಿ ಸೃಷ್ಟಿ ಆಗ್ತಾ ಇದೆಯಾ? ಹೌದು. ಈಗ AI ತಂತ್ರಜ್ಞಾನ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಮನುಷ್ಯ ಗಂಟೆಗಟ್ಟಲೆ ಮಾಡೋ ಕೆಲಸನ AI ಕೇವಲ ಸೆಕೆಂಡಲ್ಲಿ ಮುಗಿಸ್ತಾ ಇದೆ. ಇದರಿಂದ ಎಷ್ಟೋ ಜನ ಉದ್ಯೋಗನ ಕಳೆದುಕೊಳ್ಳೋ ಭಯದಲ್ಲಿದ್ದಾರೆ. ಇಂದು ಎಷ್ಟೋ ದಿಗ್ಗಜ ಕಂಪನಿಗಳು ಅಂದರೆ ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್ ಅಂತ ದೊಡ್ಡ ಕಂಪನಿಗಳು AI ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾವೆ. ಈಗ ಶುರು ಆಗಿರೋ ಹೊಸ ಭಯ ಏನು ಅಂದರೆ ಈ ಆಂಥ್ರೋಪಿಕ್ ಅನ್ನೋ ಒಂದು ಕಂಪ್ನಿ ಹೊಸದಾಗಿ ಬಿಡುಗಡೆ ಮಾಡಿರೋ ಕ್ಲೌಡ್ಕೋವರ್ಕ್ಸ್ ಅನ್ನೋ ಒಂದು IT ಟೂಲ್. ಇದು ಈಗ ನಾವೆಲ್ಲರೂ ಪ್ರೆಸೆಂಟ್ ಸಿಚುವೇಷನಲ್ಲಿ ಯೂಸ್ ಮಾಡ್ತಿರೋಂತಹ ChatGPT ಅಥವಾ ಜೆಮಿನಿ ಥರ ಒಂದು ಜಸ್ಟ್ ಇನ್ಫಾರ್ಮೇಷನ್ ಕೊಡೋ AI ಅಲ್ಲ. ಇದಕ್ಕೆ ಅದರದೇ ಆದ ಒಂದು ದೊಡ್ಡ ಪವರ್ ಇದೆ. ಸಿಸ್ಟಮ್ ಆಕ್ಸೆಸ್ ಇದಕ್ಕೆ ಕೊಟ್ಟರೆ ಕೆಲಸದ A to Z ಎಲ್ಲವನ್ನ ಮಾಡಿ ಮುಗಿಸುತ್ತೆ. ಅದು ಕೂಡ ಮನುಷ್ಯನಿಗಿಂತ 10 ಪಟ್ಟು ಫಾಸ್ಟಾಗಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇದನ್ನು ಕೂಡ ಕ್ರಿಯೇಟ್ ಮಾಡಿರೋದು ಇನ್ನೊಂದು AI. ಅದು ಕೂಡ ಕೇವಲ 10 ದಿನದಲ್ಲಿ. IT ವಲಯದಲ್ಲಿ ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅಲ್ಲಿನ ಎಂಪ್ಲಾಯೀಸ್ಗೆ ಅವರ್ಸ್ ಲೆಕ್ಕದಲ್ಲಿ ಸಂಬಳನ ಫಿಕ್ಸ್ ಮಾಡಲಾಗಿರುತ್ತೆ. ಹಾಗಾಗಿನೇ ಈ ಒಂದು ಹೊಸ AIಗೆ ಪ್ರಪಂಚದ ಎಲ್ಲ ದಿಗ್ಗಜ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾವೆ. ಈ ಹಿಂದೆ ಒಂದಷ್ಟು ಹೊಸ ತಂತ್ರಜ್ಞಾನ ಬಂದಾಗ ನೌಕರರು ತನ್ನ ವೃತ್ತಿಯನ್ನು ಕಳೆದುಕೊಂಡಿದ್ರು. ಈಗ ಮತ್ತೆ ಅದೇ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈಗ ಕಾದು ನೋಡಬೇಕಾಗಿದೆ ಏನಾಗತ್ತೆ ಮುಂದೆ ಅಂತ. ಈ IT ವಲಯದಲ್ಲಿ ಈ ಒಂದು ಸುನಾಮಿ ಯಾರನ್ನು ನುಂಗಿಲ್ಲ ಅಂದರೆ ಅಷ್ಟೇ ಸಾಕು. ಇದಿಷ್ಟು ಇವತ್ತಿನ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಹೊಸ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.